ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಯುವ ನಿಧಿ ನಿರುದ್ಯೋಗಿ ಪದವೀಧರಿಗೆ ಮಾಸಿಕ 3,000 ರೂಪಾಯಿ ಭತ್ಯೆ ಮತ್ತು ನಿರುದ್ಯೋಗಿ ಡಿಪ್ಲೊಮಾ ಹೊಂದಿರೋರಿಗೆ ಅವ್ರೇನಿದಾರಲ್ಲ ಅವರಿಗೆ 1,500 ರೂಪಾಯಿ ಭತ್ಯೆನ ನೀಡುವಂಥ ಯೋಜನೆ ಜಾರಿಯಾಗಿದೆ. ಯಾವಾಗಿಂದ ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅಮೌಂಟ್ ಎಷ್ಟು ಬರುತ್ತೆ, ಏನೇನು ಕಂಡೀಷನ್ಸ್ ಇದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಯುವ ನಿಧಿ ಯೋಜನೆ ಜಾರಿಗೆ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ 5ನೇ ಗ್ಯಾರಂಟಿ ಯೋಜನೆ ಕೂಡ ಜಾರಿಗೆ ಮಾಡ್ತಾ ಯುವ ನಿಧಿ ಯೋಜನೆ ನಿಯಮಗಳು ಮತ್ತು ಷರತ್ತುಗಳನ್ನು ನೋಡೋದಾದರೆ ಮೊದಲನೇದಾಗಿ ನೋಡಿ ಫ್ರೆಂಡ್ಸ್, ನಿಮಗೇನಾದರೂ ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡು ನೀವು ಮನೇಲೇ ಇದ್ದರೆ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಯುವ ನಿಧಿ ಅರ್ಜಿ ಸಲ್ಲಿಕೆ ಡಿಸೆಂಬರ್ 26, 2023ರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ. ಯುವ ನಿಧಿ ಯೋಜನೆ ಜಾರಿಗೆ ಜನವರಿ 2024ರಿಂದ ಯುವ ನಿಧಿ ಜಾರಿಗೆ ಮಾಡ್ತಾರೆ. ನೀವು ಅಪ್ಲಿಕೇಶನ್ ಡಿಸೆಂಬರ್ 26ರಿಂದನೇ ಹಾಕ್ಬೋದು. ಬಟ್ ಅದರ ಅಮೌಂಟ್ ನಿಮಗೆ ಸ್ಯಾಂಕ್ಷನ್ ಆಗೋದು ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಅರ್ಜಿನ ಎಲ್ಲಿ ಸಲ್ಲಿಕೆ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿನ ಸಲ್ಲಿಕೆ ಮಾಡ್ಬೋದು. ಈ ಹೆಂಗೆ ನೀವು ಗೃಹ ಜ್ಯೋತಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರಲ್ಲ ಸೇವಾ ಸಿಂಧುನಲ್ಲಿ, ಅದೇ ಥರ ಈ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೂಡ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ಮಾಡ್ತಾರೆ. ಡಿಸೆಂಬರ್ 26ರಿಂದ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅಪ್ಲಿಕೇಶನ್ ಕೂಡ ಓಪನ್ ಆಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಅರ್ಜಿನ ಕೂಡ ನೀವು ಮಾಡ್ಬೋದು ಫ್ರೆಂಡ್ಸ್. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಇನ್ನೊಂದು ಏನು ಕ್ಲಿಯರ್ ಕಟ್ಟಾಗಿ ಅಂದರೆ ಯುವ ನಿಧಿನ ರಾಜ್ಯದ ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗ ಭತ್ಯೆ ನೀಡುವಂಥ ಒಂದು ಯೋಜನೆ ಆಗಿದ್ದು, ಸೊ ಇಲ್ಲಿ ಏನಪ್ಪ ಅಂದರೆ ಏನೇನು ಕಂಡೀಷನ್ಸ್ ಇದಾವೆ, ಅರ್ಹರು ಯಾರ್ಯಾರು ಆಗ್ತಾರೆ ಅನ್ನೋದಾದರೆ 2023ರಲ್ಲಿ ಪದವಿ ಡಿಪ್ಲೊಮಾ ಪದವಿ ಪಡೆದು 6 ತಿಂಗಳಾದರೂ ಕೂಡ ಉದ್ಯೋಗ ಪಡೆಯದೆ ನಿರುದ್ಯೋಗ ಪದವೀಧರಾಗಿರಬೇಕು. ನೋಡಿ, ಒಂದು ಹೊಸ ಬಿಗ್ ಅಪ್ಡೇಟ್ ಇದೆ. ಏನಪ್ಪ ಅಂದರೆ ನೀವು 2023ರಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ. ಸೊ ಡಿಗ್ರಿನ ಕಂಪ್ಲೀಟ್ ಆದಮೇಲೆ ಡಿಪ್ಲೊಮಾ ಪಡ್ಕೊಂಡಿರ್ತೀರಾ ಅಥವಾ ಡಿಪ್ಲೊಮಾ ಪಡ್ಕೊಂಡಿರ್ತೀರಾ. ಡಿಗ್ರಿ ಆಗಿದ್ದರೆ 3,000 ರೂಪಾಯಿ, ಡಿಪ್ಲೊಮಾ ಆಗಿದ್ದರೆ 1,500 ರೂಪಾಯಿ ಬರುತ್ತೆ. ಮತ್ತು ಅದರ 6 ತಿಂಗಳಾದರೂ ಕೂಡ ಡಿಗ್ರಿ ಕಂಪ್ಲೀಟ್ ಆದರೂ 6 ತಿಂಗಳಾಗಿದ್ದರೂ ನಿಮಗೇನಾದರೂ ಜಾಬ್ ಸಿಕ್ಕಿಲ್ಲ, ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಮತ್ತು ಅದರ ಜೊತೆ ಪಬ್ಲಿಕ್ ಸೆಕ್ಟರ್ ಇರ್ಬೋದು, ಎಲ್ಲಿ ಜಾಬ್ ಸಿಕ್ಕಿಲ್ಲ ಅಂದರೆ ಅವ್ರನ್ನ ನಿರುದ್ಯೋಗಿ ಅಂತ ಕರೀತಾರೆ. ನಿರುದ್ಯೋಗ ಪದವೀಧರು ಮತ್ತು ನಿರುದ್ಯೋಗ ಡಿಪ್ಲೊಮಾ ಹೋಲ್ಡರ್ ಅಂತ. ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಇದು ಎಲಿಜಿಬಲ್ ಇದ್ದೀರಾ. ಮತ್ತು ಅದ್ರ ಜೊತೆ ಯಾರು ಅನರ್ಹ ಅಂದರೆ ಸರ್ಕಾರ ಅನುದಾನಿತ ಸಂಸ್ಥೆ, ಖಾಸಗಿ ವಲಯದ ಉದ್ಯೋಗ ಹೊಂದಿರೋ ಅಭ್ಯರ್ಥಿಗಳು ಮತ್ತು ಸ್ವಯಂ ಉದ್ಯೋಗ ಮಾಡುವಂಥ ಅಭ್ಯರ್ಥಿಗಳು, ಮತ್ತು ಆಲ್ರೆಡಿ ಈಗ ನೀವು ಡಿಗ್ರಿ ಮಾಡಿರ್ತೀರ ಮತ್ತು PG ಓದ್ತಾ ಇದ್ದರೆ ಅಂದರೆ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಓದ್ತಾ ಇದ್ರಿಂದ ಅಂಥವ್ರು ಇದಕ್ಕೆ ಎಲಿಜಿಬಲ್ ಇದ್ದೀರಾ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಏನಪ್ಪ ಅಂದರೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಡಿಸೆಂಬರ್ 26ರಿಂದ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಯೋಜನೆಗೆ ಅರ್ಜಿನೂ ಕೂಡ ಸಲ್ಲಿಸಬಹುದಾಗಿದೆ. ಏನಂದರೆ ನೋಡಿ ಫ್ರೆಂಡ್ಸ್, ನೀವು ಈಗ ಹೇಳ್ತಾ ಇದ್ದೀನಲ್ಲ, ಸೊ ಡಿಪ್ಲೊಮಾ ಆಗಿತ್ತಪ್ಪ ಅಂದರೆ 1,500, ಡಿಗ್ರಿ ಆಗಿದ್ದರೆ 3,000 ರೂಪಾಯಿ ಅಮೌಂಟ್ ಕೂಡ ನಿಮ್ಮ ಅಕೌಂಟಿಗೆ ಬರುತ್ತೆ. ಹಾಗಾಗಿ ಈ ನಿರುದ್ಯೋಗ ಭತ್ಯೆಗೆ ನಾನು ಹೇಳಿದ್ನಲ್ಲ ಈಗ, ಸೊ ಆಲ್ರೆಡಿ ಈ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಡಿಸೆಂಬರ್ 26ರಿಂದ ಅಪ್ಲಿಕೇಶನ್ ಮಾಡಿಕೊಂಡು ಜನವರಿಯಲ್ಲಿ ಇದನ್ನು ಲಾಂಚ್ ಮಾಡ್ತಾಯಿದೆ. ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಅಮೌಂಟ್ ಕೂಡ ಪ್ರತಿ ತಿಂಗಳು 2 ವರ್ಷಗಳ ಕಾಲ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾ ಹೋಗುತ್ತೆ. 3,000 ರೂಪಾಯಿ ಡಿಗ್ರಿದವರಿಗೆ, 1,500 ರೂಪಾಯಿ ಡಿಪ್ಲೊಮಾದವರಿಗೆ. ಸೊ ಎಲ್ಲಿವರೆಗೆ ಸಿಗುತ್ತೆ ಅಂದರೆ ಇದು 2 ವರ್ಷದವರೆಗೆ ಮಾತ್ರ ಸಿಗುತ್ತೆ ಉದ್ಯೋಗ. 2 ವರ್ಷದವರೆಗೆ ಅವ್ರು ಮಾತ್ರ ಉದ್ಯೋಗ ಸಿಗೋರಿಗೆ ಕೂಡ ಏನಪ್ಪ 2 ವರ್ಷ ಅಥವಾ 2 ವರ್ಷದ ಒಳಗಡೆ ನಿಮ್ಮ ಉದ್ಯೋಗ ಸಿಗ್ತಂದ್ರೆ ಸ್ಟಾಪ್ ಆಗುತ್ತೆ. ಸೊ ಇಲ್ಲಾಂದರೆ 2 ವರ್ಷದ ಕೂಡ ಅಮೌಂಟ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾನೆ ಇರುತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ನೋಡಿ ಫ್ರೆಂಡ್ಸ್, ಡಿಪ್ಲೊಮಾ ಕಂಪ್ಲೀಟ್ ಮಾಡಿದರೆ ಡಿಪ್ಲೊಮಾ ಸರ್ಟಿಫಿಕೇಟು, ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಕರ್ನಾಟಕದ ಕನಿಷ್ಠ 6 ವರ್ಷ ನೀವು ಇಲ್ಲಿ ವಾಸವಾಗಿದ್ದೀರಿ ಅನ್ನೋದಕ್ಕೆ ವಾಸಸ್ಥಳ ಪ್ರಮಾಣ ಪತ್ರದ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ರೆಡಿ ಇಟ್ಕೊಂಡ್ರೆ ನೀವು ಇಮಿಡಿಯೇಟಾಗಿ ಕೂಡ ನಿಮ್ದು ಏನಪ್ಪ ಅಂದರೆ ಅಪ್ಲಿಕೇಶನ್ ಕಾಲ್ ಫಾರ್ಮ್ ಡಿಸೆಂಬರ್ 26ರಿಂದ ಓಪನ್ ಆಗುತ್ತೆ. ವೆಬ್ ಪೋರ್ಟಲ್ ಲಿಂಕ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದೆ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ಬಂದುಬಿಟ್ಟು ನೀವು ಅರ್ಜಿ ನಮಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದ್ರೆ ನೋಡಿ, ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿದ್ದಿಲ್ಲ. ಸೊ ಇದೇ ಲಿಂಕ್ನಲ್ಲಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿನ ಕೂಡ ಭರ್ತಿ ಮಾಡ್ಬೋದಾಗಿದೆ. ಭರ್ತಿ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ಜನವರಿಯಲ್ಲಿ ಏನಂದರೆ ನಿಮ್ಗೆ ಅಮೌಂಟ್ ಕೂಡ ನಿಮ್ಮ ಅಕೌಂಟಿಗೆ ಬರ್ತಾ ಹೋಗುತ್ತೆ ಫ್ರೆಂಡ್ಸ್. ಕೂಡಲೇ ಇನ್ನಾಗ್ತಡೆ ಯಾರು ರಿಜಿಸ್ಟರ್ ಆಗಿಲ್ಲ ರಿಜಿಸ್ಟರ್ ಆಗಿ, ಮತ್ತು ಅದರ ಜೊತೆಗೆ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. ನಿಮಗೆ ಬಂದ ತಕ್ಷಣ ಇಮಿಡಿಯೇಟಾಗಿ ಡಿಸೆಂಬರ್ 26ರಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಹಾಗಾಗಿ ಈ ಕಂಡೀಷನ್ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರು ಎಲಿಜಿಬಲ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಮತ್ತು ಅದ್ರ ಜೊತೆಗೆ ಎಲ್ಲರೂ ಕೂಡ ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು ಯುವ ನಿಧಿ ನಿರುದ್ಯೋಗ ಭತ್ಯೆ ಯೋಜನೆ, ಇದು ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.